ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ನಾನಿವತ್ತು ನನ್ನ ರೆಸಿಪಿ ಗಾರ್ಡನ್ ನಲ್ಲಿ ಒಂದು ಸಾಂಪ್ರದಾಯಿಕ ಶೈಲಿಯ ಅಡುಗೆಯನ್ನ ಮಾಡ್ತಾ ಇದ್ದೇನೆ. ನಾವು ನಮ್ಮ ಮನೆಗಳಲ್ಲಿ ಮೀನು ಸಾರನ್ನ ಹೇಗೆ ಮಾಡ್ತೇವೆ ಅನ್ನೋದು, ಇದೊಂದು ಕೋಸ್ಟಲ್ ಸ್ಪೆಷಲ್ ಬಂಗಡೆ ಮೀನಿನ ಸಾರನ್ನ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಂದಾಪುರದ ಸಾಂಪ್ರದಾಯಿಕ ಶೈಲಿಯ ಬಂಗಡೆ ಮೀನಿನ ಸಾರನ್ನು ಮಾಡಲಿಕ್ಕೆ ನಾನಿಲ್ಲಿ ಬಂಗಡೆ ಮೀನನ್ನು ತಗೊಂಡಿದ್ದೇನೆ. ಸೊ ಇದು ಮೀಡಿಯಮ್ ಸೈಜ್ ಬಂಗಡೆ ಮೀನು, ಹಾಗಾಗಿ ನಾನು 2 ತುಂಡುಗಳನ್ನಾಗಿ ಮಾಡಿ ಅದಕ್ಕೆ ಉಪ್ಪನ್ನು ಹಾಕಿ ಇಟ್ಟಿದ್ದೇನೆ. ಯಾಕಂದರೆ ಅದು ಸ್ವಲ್ಪ ಹೊತ್ತು ಉಪ್ಪು ಹಿಡಿಬೇಕು, ಹಾಗಾಗಿ ಉಪ್ಪನ್ನು ಹಾಕಿ ಇಟ್ಟಿದ್ದೇನೆ. ಮಸಾಲೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಬ್ಯಾಡಗೆ ಮೆಣಸು ಹಾಗೂ ಊರಿದು ಗುಂಡು ಮೆಣಸನ್ನು ತಗೊಂಡಿದ್ದೇನೆ. ಇದು ಖಾರಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅದೇ ರೀತಿ ಕಲ್ಲರಿಗೆ ಕೂಡ ಆಗುತ್ತೆ. ಹಾಗೆ ನಾನಿಲ್ಲಿ ಇದೊಂದು 5-6 ಹಾಗೂ ಬ್ಯಾಡಗಿ ಒಂದು 4-5 ತಗೊಂಡಿದ್ದೇನೆ. ಅದೇ ರೀತಿ ನಾನಿಲ್ಲಿ ಈರುಳ್ಳಿಯನ್ನು ಒಂದು 1/4 ಭಾಗದಷ್ಟು ತಗೊಂಡಿದ್ದೇನೆ. ಲಿಂಬು ಗಾತ್ರ, ಒಂದು ದೊಡ್ಡ ಲಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಒಂದು 7-8 ಕ್ಲೋಸ್ ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ನಾನಿಲ್ಲಿ ಹಸಿಮೆಣಸನ್ನು ಕೂಡ ತಗೊಂಡಿದ್ದೇನೆ. ಹಾಗೆ ಧನಿಯಾ ಒಂದು 2 ಸ್ಪೂನ್ ಆಗುವಷ್ಟು, ಪೆಪ್ಪರು 1/4 ಸ್ಪೂನ್ ಆಗುವಷ್ಟು, ಮೆಂತ್ಯ ಒಂದು 1/4 ಸ್ಪೂನ್ ಆಗುವಷ್ಟು, ಅಜ್ವಾನ ಒಂದು ಸ್ವಲ್ಪ ಹಾಕಲಿಕ್ಕೆ ಫ್ಲೇವರಿಗೋಸ್ಕರ ಸ್ವಲ್ಪ ತಗೊಂಡಿದ್ದೇನೆ. ಅದೇ ರೀತಿ ಒಂದು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ, 1 ಕಪ್ ಆಗುವಷ್ಟು. 1 ಕಪ್ ಅಂದರೆ ಸಾಧಾರಣ ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಅದೇ ರೀತಿ ನಾವು ಮಸಾಲೆಗೆ ಅರಿಶಿಣವನ್ನು ಕೂಡ ಹಾಕ್ತೇವೆ, ಅರಿಶಿಣವನ್ನು ಸಹ ನಾನಿಲ್ಲಿ ತಗೊಂಡಿದ್ದೇನೆ. ಸೊ ನಾವೀಗ ಏನು ಮಾಡಬೇಕಂದ್ರೆ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಬರಬೇಕು. ನಾನಿಲ್ಲಿ ತಗೊಂಡಿರುವ ಹಸಿಮೆಣಸನ್ನು ರಸ ಕುದಿಯುವಾಗ ನಾವು ಹಾಕಲಿಕ್ಕೆ, ರಸದ ಜೊತೆ ಮಸಾಲೆಗೆ ಕಡಿಲಿಕ್ಕೆ ಇದನ್ನು ಯೂಸ್ ಮಾಡಬಾರ್ದು. ನಾನಿಲ್ಲಿ ಮಸಾಲೆಯನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ನಾನು ಗ್ರೈಂಡರನ್ನು ಯೂಸ್ ಮಾಡಿದ್ದೇನೆ ಮಸಾಲೆ ಕಡಿಲಿಕ್ಕೆ. ಮಿಕ್ಸಿಯಲ್ಲಿ ಕೂಡ ಕಡಿಬಹುದು, ಬಟ್ ಗ್ರೈಂಡರ್ ಆದರೆ ತುಂಬ ಸ್ಮೂತಾಗಿ ಬರುತ್ತೆ, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡಿದ್ದೇನೆ. ನಮ್ಮ ಟ್ರೆಡಿಷ್ನಲ್ ರೆಸಿಪಿಗೆ ಆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೇ ಒಂದು ರೀತಿ ಚೆಂದ ಅಲ್ವಾ? ಸೊ ನಾನೀಗ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೀರು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಹದದಲ್ಲಿ ನಾವು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಕೊಳ್ಳುವ. ಮತ್ತೆ ಕುದಿಲಿಕ್ಕೆ ಇಟ್ಟರೆ ಆಯಿತು ಮಸಾಲೆ. ಸೊ ನಾನಿಲ್ಲಿ ಮಸಾಲೆ ಕಡಿಯುವಾಗ ತಗೊಂಡಿರೋ ನೀರಿದೆ, ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ. ಮತ್ತೆ ಬೇಕು ಅಂದರೆ ನೀರನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವ. ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಗ್ರೇವಿ ಸಾಧಾರಣ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ನೀರು ಹಾಕ್ಕೊಳ್ಬೋದು. ತುಂಬ ತಿಕ್ಕು ಕೂಡ ಇರಬಾರ್ದು, ತುಂಬ ತಿನ್ನಾಗಿಯೂ ಗ್ರೇವಿ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚಿಟ್ಕೊಂಡ ಹಸಿಮೆಣಸನ್ನು ಇದಕ್ಕೆ ಹಾಕ್ಕೊಂಡು ಇನ್ನಿದನ್ನು ನಾನು ಕುದಿಯೋಕ್ಕೆ ಇಡ್ತೇನೆ. ನಾನು ಇದನ್ನು ಸ್ಟವನ್ನು ಹಚ್ಕೊಂಡು ಕುದಿಲಿಕ್ಕೆ ಇಟ್ಟೆ. ಈಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಲ್ಟ್ ತುಂಬ ಹಾಕ್ಕೊಳ್ಬೇಡಿ, ಯಾಕಂದರೆ ನಾವು ಮೀನಿಗೆ ಆಲ್ರೆಡಿ ಸಾಲ್ಟ್ ಹಾಕಿ ಇಟ್ಟಿರೋದ್ರಿಂದ ಅವಾಗ ನೋಡಿಕೊಂಡು ಸಾಲ್ಟ್ ಹಾಕಿ. ಇದು ಚೆಂದ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಇದಕ್ಕೆ ಮೀನನ್ನು ಹಾಕ್ಕೊಳ್ಬೇಕು. ಈ ಮಸಾಲೆ ಈಗ ಚೆಂದ ಕುದಿ ಬರಬೇಕು. ನಾವು ಕುದಿಲಿಕ್ಕೆ ಬಿಡುವ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ ಸ್ವಲ್ಪ ಹೊತ್ತು. ನೋಡಿ, ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಕುದಿ ಬರಬೇಕು. ಅಡಿ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಇದಷ್ಟು ಬೇಗ ಅಡಿ ಹಿಡಿಯಲ್ಲ, ಬಟ್ ಇದೇ ರೀತಿ ಸ್ವಲ್ಪ ಕುದಿಸ್ತಾ ಇರಿ. ಯಾಕಂದರೆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಬೇಕು. ನಾವು ಮೀನು ಹಾಕಿದ ನಂತರ ಜಾಸ್ತಿ ಕುದಿಸಲ್ಲ, ಹಾಗಾಗಿ ಮೊದಲಿಗೆ ಮಸಾಲೆಯನ್ನೇ ನೀಟಾಗಿ ಕುದಿಸ್ಕೊಳ್ಬೇಕು. ಮಸಾಲೆಯನ್ನು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ನಾನೀಗ ಫಿಶನ್ನು ಆ್ಯಡ್ ಮಾಡ್ತೇನೆ. ಆ ಮೀನನ್ನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬೇಕಂತ ಇಲ್ಲ.
ಇದನ್ನು ಒಂದು ಕುದಿ ಬರೋ ತನಕ ಹೀಗೆ ಇಡುವ, ಮತ್ತೆ ನಾವು ಆಫ್ ಮಾಡಿದರೆ ಆಯಿತು. ನೋಡಿ ನಿಧಾನಕ್ಕೆ ಕುದಿ ಬರ್ತಾ ಇದೆ. ಸೊ ಈ ಮೀನನ್ನು ಒಟ್ರಾಶಿ ಮಗ್ಚಬಾರ್ದು, ನಿಧಾನಕ್ಕೆ ಇದನ್ನು ಮಗ್ಚಬೇಕು, ಇಲ್ಲಾಂದರೆ ಮೀನು ಹುಸಿ ಆಗ್ತದೆ. ಮೀನು ತುಂಬ ಸಾಫ್ಟ್. ಸೊ ಆಲ್ಮೋಸ್ಟ್ ಇದಾಗಿದೆ ರೆಸಿಪಿ. ಯಾಕಂದರೆ ಇಷ್ಟು ಕುದ್ರೆ ಸಾಕು, ಮೀನು ಆಲ್ರೆಡಿ ಕುದ್ದಿದೆ. ನಾನು ಅದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೇನೆ. ಕುದಿ ಬಂದಿದೆ. ಇನ್ನು ನಾವು ಸ್ಟವನ್ನು ಆಫ್ ಮಾಡೋಣ. ಈಗ ನಮ್ಮದು ರೆಸಿಪಿ ರೆಡಿ ಆಗಿದೆ. ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹೆಚ್ಚಿ ಹಾಕ್ತಾರೆ, ಹಸಿ ಶುಂಠಿ. ಅದೇ ರೀತಿ ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವನ್ನು ಕೂಡ ಹಾಕ್ತಾರೆ. ಬಟ್ ನಾನಿಲ್ಲಿ ಯಾವುದು ಹಾಕಲ್ಲ, ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ಮಾಡುವಾಗ ಇದು ಯಾವುದನ್ನು ನಾವು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ನಮ್ಮ ಬಿಸಿ ಬಿಸಿ ಫಿಶ್ ಕರಿ ರೆಡಿ ಆಗಿದೆ. ಸೊ ಇದನ್ನು ನಾವು ಬಾಯ್ಲ್ಡ್ ರೈಸ್ ಜೊತೆ ತಿಂತೇವೆ. ಅದೇ ರೀತಿ ಇದನ್ನು ವೈಟ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ರೈಸ್ ಜೊತೆ ನಮಗೆ ಕಾಂಬಿನೇಷನ್. ಹಾಗೆ ಕಪ್ಪ ರೊಟ್ಟಿ, ನೀರು ದೋಸೆ ಎಲ್ಲದರ ಜೊತೆ ಕೂಡ ಇದನ್ನು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಂಪ್ರದಾಯ ಶೈಲಿಯಲ್ಲಿ ನಾವು ಹೇಗೆ ಫಿಶ್ ಕರಿ ಮಾಡ್ತೇವೆ, ಕೋಸ್ಟಲ್ ಸ್ಪೆಷಲ್ ರೆಸಿಪಿ ಅಂತ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ, ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನನ್ನ ಚಾನಲನ್ನು ವ್ಯೂ ಮಾಡಿದ್ದಕ್ಕೆ, ಅದೇ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.